ಗೈಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಿಗ್ಗೆ ಬೇಗ ಎದ್ದಿದ್ದೇನೆ. ಸೊ ಈಗ 7 ಗಂಟೆ ಆಗ್ತಾ ಬಂತು, 6:45 ಆಯಿತು. ಸೊ ಬೆಳಿಗ್ಗೆ ಇಲ್ಲಿ ಇವತ್ತಷ್ಟು ಫಾಗ್ ಇಲ್ಲ, ಸ್ವಲ್ಪ ಸ್ವಲ್ಪ ಕಾಣ್ತಾ ಉಂಟಲ್ಲಿ ಇಲ್ಲಿ. ಸೊ ಬೆಳಿಗ್ಗೆ ಇಲ್ಲಿ ಎದ್ದೇಳಿದ್ದು ತುಂಬ ಖುಷಿ ಆಗ್ತದೆ. ಸೊ ನೈಸ್. ಇವರು ನೋಡಿ, ಅಲ್ಲಿ ನಮ್ಮ ನಾಯಿ ಕಾಣ್ತದ ದೂರದಲ್ಲಿ ಉಂಟು, ಅಲ್ಲಿ ಬಾಲ ಕಾಣ್ತದೆ. ಅಲ್ಲಿ ಟೈಗರ್ ಟೈಗರ್. ಅವನಿಗೆ ಬೆಳಿಗ್ಗೆದ್ದು ನಾವು ತಿಂಡಿ ಹಾಕ್ಬೇಕಂತೆ. ಎಲ್ಲಿಂದ ತಿಂಡಿ ತರೋದು? ಅಮ್ಮ ಇನ್ನು ಎದ್ದೇಳಿಲ್ಲ, ಅಮ್ಮ ಮಲಗಿದ್ದಾರೆ. ನೋಡಿ, ಇವನ ಒಂದು ಕಿವಿ ಮೇಲೆ ಒಂದು ಕಿವಿ ಕೆಳಗೆ ಅಲ್ಲ ನಾ ಟೈಗರು. ಅವಳೊಬ್ಳಿದ್ದಾಳೆ ನೋಡಿ, ಕ್ಯಾಮರಾದಲ್ಲಿ ನೋಡೋದು ಹೀಗೆ ಆಗ್ತದೆ. ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ತೋಟದಲ್ಲಿ ಏನುಂಟು ಅಂತ ನೋಡಬೇಕು. ಏನಿಲ್ಲ, ತೋಟದಲ್ಲಿ ನಮ್ಮ ದೇವರಿದ್ದರಲ್ಲಿ ಅಷ್ಟೇ, ಮತ್ತೆಂತ. ಒಂದು 6 ಗಂಟೆಗೆ ಹೊರಗೆ ಬರ್ತಿದ್ರೆ ಇಲ್ಲಿ ಫುಲ್ ಫಾಗ್ ಇರ್ತದೆ. ಮತ್ತು ಅಲ್ಲಿ ರಾತ್ರಿ ಇರ್ತದೆ, ಅಲ್ಲಿ 6 ಗಂಟೆ ಆಗೋದ್ರಲ್ಲಿ ಕತ್ತಲು ಇರ್ತದೆ, ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಹೊರಗೆ ಬರಲಿಲ್ಲ. ಸೊ ಈ ಸ್ಟಾರ್ಟ್ ಆಗೋದ್ರಿಂದಲೇ ಇಲ್ಲಿ ಬಿಸಿಲು ಅಷ್ಟೇನು ಬರಲಿಲ್ಲ, ಫುಲ್ಲು ಮೋಡವೇ. ಮೋಡ ಅಂದರೆ ಬೆಳಕುಂಟು, ಬಟ್ಟೆ ಎಲ್ಲ ಒಣಗ್ತದೆ, ಆದರೆ ಅಷ್ಟು ಬಿಸಿಲಿಲ್ಲ. ಜಸ್ಟ್ ಮೋಡ ಹೀಗೆ, ವೈಟ್ ಸ್ಕೈ, ಬ್ಲೂ ಸ್ಕೈ ಬರಲಿಲ್ಲ. ನನ್ನ ಕೂದಲು ಹೀಗೆ ಉಂಟು, ಮೈಂಡ್ ಮಾಡಬೇಡಿ. ಬಿಕಾಸ್ ಎದ್ದು ಸೀದಾ ಮೇಲೆ ಹಾಕಿ ನಾನು ಸ್ವಲ್ಪ ಕೆಲಸ ಇತ್ತು ಮನೆಯಲ್ಲಿ, ಮಾಡಿದೆ ನಮ್ಮ ಮನೆಯಲ್ಲಿ. ಹಾಗೆ ನೋಡ, ಒಳಗೆ ಹೋಗುವ. ಒಳಗೆ ಫುಲ್ ಕತ್ತಲು, ಏನು ಕಾಣುತ್ತಿಲ್ಲ. ಲೈಟ್ ಆಗಿದ್ರೆ ಮಾತಾಡೋಣ. ನಾನಿಲ್ಲಿದ್ದೀನಿ ನೋಡಿ. ನೋಡಿ, ಫುಲ್ ಕತ್ತಲು. ದೀಪ ಎಲ್ಲ ಇಟ್ಟಿದ್ದೇನೆ. ಇನ್ನೊಂದು ಹೂ ತರಬೇಕು ದೇವರಿಗೆ. ಮತ್ತು ಅಮ್ಮ ಇಲ್ಲಿ ಮಲಗಿದ್ದಾರೆ, ಇಲ್ಲಿದ್ದಾರೆ. ಇನ್ವರ್ಟರ್ ಇದ್ದು ಲೈಟ್ ಆನ್ ಉಂಟು. ಸೊ ಬೆಳಿಗ್ಗೆ ಹೀಗೆ ಉಂಟು, ಚೂರು ಮೋಡ ಅಷ್ಟೇ. ಮತ್ತು ಚಳಿ ಕಡಿಮೆ ಉಂಟು, ಸ್ವಲ್ಪ ಅಷ್ಟೇ. ಸೊ ನಾನು ಲೈಟ್ ಹಾಕಿದೆ, ಹೋಗುವ ಗೈಸ್ ಹೂ ತರಲಿಕ್ಕೆ. ಅಲ್ಲಿ ನಿನ್ನೆ ರಂಗೋಲಿ ಎಲ್ಲ ಹಾಕಿಟ್ಟಿದ್ದಾರೆ ಅಮ್ಮ, ನಿನ್ನೆ ಶುಕ್ರವಾರ ಅಲ್ಲ, ಹಾಗೆ ನಾವು ಹೂ ತರಲಿಕ್ಕೆ ಹೋಗುವ. ನಮ್ಮ BMW ಇಲ್ಲಿ ನಿಂತಿದೆ. ಸೊ ಇದರಲ್ಲಿ ನಿನ್ನೆ ಹೂ ಉಳಿದಿದೆ. ದೂರದಿಂದ ಅಯ್ಯಪ್ಪನ ಭಜನೆ ಕೇಳ್ತಾ ಉಂಟು. ಭಜನೆ ಅಲ್ಲ, ಸಾಂಗ್ ಇಟ್ಟಿದ್ದಾರೆ. ಇಲ್ಲಿ ಮಾಲೆ ಹಾಕಿದ್ದಾರೆ ಶಬರಿಮಲೆಗೆ ಹೋಗಲಿಕ್ಕೆ. ಇಲ್ಲಿ ಹತ್ತಿರ ಸ್ವಲ್ಪ, ಅಲ್ಲಿ ಬೆಳಿಗ್ಗೆ ಸಹ ಸಾಂಗ್ ಇರ್ತಾರೆ, ಸಂಜೆ ಸಹ ಸಾಂಗ್ ಇರ್ತಾರೆ. ಹಾಗೆ ಅದು ದೂರದಿಂದ ಕೇಳ್ಬೋದು ನಿಮಗೆ. ನಮ್ಮ ಹೋ ಇಲ್ಲಿಂದ ತಗೊಳ್ಳುವ. ಇಲ್ಲಿ ನೋಡಿ, ಟೈಗರ್ ಹೆಲೋ ಟೈಗರ್, ಹಾಯ್ ಟೈಗರ್, ದಾನಿ, ಲೂಸಿ.
ನಾವು ಹೂ ತಗೊಳ್ಳ. ಹೀಗೆ ಇವತ್ತು ಮನೆಯಲ್ಲಿ ಹೂ ಇಟ್ಟಿದ್ದಾರಲ್ಲ ದೇವರಿಗೆ, ನಿನ್ನೆ ಶುಕ್ರವಾರ ಅಲ್ಲ, ನಿನ್ನೆದು ಹೂ ಇರ್ತದಲ್ಲ ನೋಡಿ. ಇದರಲ್ಲಿ ತುಂಬ ಹೂ ಆಗಿದೆ ಇವತ್ತು. ಇಲ್ಲಿ ಈ ಸೈಡ್ ಒಂದು 10 ಉಂಟು, ಆ ಸೈಡ್ ಸಹ ಒಂದು 10-15 ಇತ್ತು. ಈಗ ಇಷ್ಟೇ ತೆಗೆದೆ ನಾನು, ಯಾಕೆಂದರೆ ಆಲ್ರೆಡಿ ಹೂ ಹಾಕಿದೆ. ಅದೇ ನಾವು ಎಲ್ಲಿಯಾದರೂ ಹೂ ಇರಲಿಲ್ಲ ಆದರೆ ಉಂಟಲ್ಲ, ಇದರಲ್ಲಿ ಹೂವೇ ಇರೋದಿಲ್ಲ. ಒಂದೊಂದೇ ಹೂ ಇಡೋದು, ಒಂದೊಂದೇ ಹೂ ಇಡೋದು ಎಲ್ಲ ದೇವರಿಗೂ. ಇವತ್ತು ನೋಡಿ, ಇವತ್ತು ತುಂಬ ಉಂಟು ಇಲ್ಲಿ ಹೂ ನೋಡಿ ಗೈಸ್. ಫ್ಲವರ್ ತೋಟದಲ್ಲಿ ಫ್ಲವರ್ ಆಗಿದೆ. ಶಿ ಈಸ್ ಬ್ಯೂಟಿಫುಲ್ ಗೈಸ್. ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೇನೆ. ನಾವಿವತ್ತು ಕಂಕನಾಡಿಯಲ್ಲಿರುವಂತಹ ಗರುಡಿ ಟೆಂಪಲಿಗೆ ಬಂದಿದ್ದೇವೆ. ಇಲ್ಲಿ ರಶ್ ಅಂದರೆ ತುಂಬಾ ರಶ್ ಇತ್ತು, ಹಾಗಾಗಿ ಮತ್ತೆ ಯಾವುದೇ ವಿಡಿಯೋ ಮಾಡಲಿಲ್ಲ ನಾನು. ಇದೊಂದು ಸ್ವಲ್ಪ ವಿಡಿಯೋ ಮಾಡಿದೆ ಅಷ್ಟೇ, ಅಷ್ಟು ರಶ್ ಇತ್ತು. ಎಕ್ಸ್ಪ್ರೆಷನ್ ನೋಡಿ, ಅವಳು ಏನು ಹಿಡ್ಕೊಂಡು ಬಂದಿದ್ದಾಳೆ ನೋಡಿ, ನೋಡಿ ಅವಳ ಮುಖ ನೋಡಿ ಎಂತ ಒಂದೊಂದು ಕಲರ್ ಆಗ್ತದೆ. ನಿಜನ ಮುಖದ ಚೆಹರೆ ಕೂಡ ಆ ರೀತಿ ಆಗ್ತಾ ಉಂಟು ನೋಡಿ. ಮನುಷ್ಯನ ಫ್ರೆಂಡ್ ಬಂದ್ಲು ನೋಡಿ. ಅಂತ ಹೌದು, ಶಾರ್ಪ ಮೇಲೆ ಹಾಕು, ಮೇಲೆ ಹಾಕು. ಗುಡ್ ಲಕ್ ತಗೊಂಡಿದ್ದಾಳೆ ನೋಡಿ. ಎಂತ ಚೈನ್ ಇದು? ವಿಂಡ್ ಚೈನ್. ವಿಂಡ್ ಚೈನ್, ವಿಂಡ್ ಚೈನ್, ವಿಂಡ್ ಚೈನ್. ವಿಂಡ್ ಚೈನ್ ಅಲ್ಲ. ಓಕೆ ಓಕೆ, ನೋಡಿ ಈ ರೀತಿ ಇದೆ. ಒಮ್ಮೆ ಓಪನ್ ಮಾಡಂತ ಅದನ್ನು. ಒಂದು ನಿಮಿಷ, ಪಾಯಿಂಟ್ ಅಲ್ಲಿ ಒಂದು ನಿಮಿಷ. ಮನುಷ್ಯನಿಗೆ ಇದು ಮಾತ್ರ ತುಂಬಾ ಇಷ್ಟ ಆಯಿತು ಅಲ್ವನಾ? ಹೌದು, ಇದು ಮಂಡಲ ಚೆಂದ ಉಂಟು. ಸೊ ಇದು ಈ ರೀತಿ ಇದೆ. ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೇನೆ ದಿನಾಲು, ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾನೆ. ದಿನಕ್ಕೆ ಒಂದೊಂದು ಕಿಟಕಿ, ಇಲ್ಲದಿದ್ದರೆ 2 ಕಿಟಕಿ ಕ್ಲೀನ್ ಮಾಡ್ತಾ ಇದ್ದಾನೆ. ಮನೆ ಗೃಹ ಪ್ರವೇಶ ಆದ ನಂತರ ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾಕಂದರೆ ತುಂಬ ದಿನಗಳಿಂದ ಇದಕ್ಕಾಗಿ ನನಗೆ ಟೈಮೇ ಸಿಕ್ಕಿರಲಿಲ್ಲ. ಇವತ್ತು ಮಾಡ್ತಾ ಇದ್ದೇನೆ ಕ್ಲೀನಿಂಗ್ ಕೆಲಸನ. ಗೃಹ ಪ್ರವೇಶ ಆದ ನಂತರ ಕಿಟಕಿಯೆಲ್ಲ ನನಗೆ ಅಷ್ಟು ಒರೆಸೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವತ್ತು ಕ್ಲೀನಿಂಗ್ ತುಂಬಾ ಕ್ಲೀನ್ ಮಾಡಿದೆ. ನನಗೂ ಮನಸ್ಸಿಗೆ ಒಂಥರ ಸಮಾಧಾನ ಅನ್ನಿಸ್ತು ಕ್ಲೀನ್ ಮಾಡಿದೆ ಅಂಥೇಳಿ. ಮನೆ ಅಂದಮೇಲೆ ಹಾಗೆ ಅಲ್ವಾ, ತುಂಬ ಕೆಲಸಗಳಿರುತ್ತೆ. ಸೊ ಸೆಟ್ಟಿಂಗ್ ಮಾಡೋದಕ್ಕೇ ತುಂಬ ದಿನಗಳಾಯಿತು. ಹಾಗೆ ಇನ್ನೂ ಕೂಡ ಸೆಟ್ಟಿಂಗ್ ಮಾಡೋದು ಇದೆ. ಟಿ ವಿ ಎಲ್ಲ ನಮ್ಮದು ಇನ್ನೂ ಕೂಡ ಸೆಟ್ಟಿಂಗ್ ಆಗಲಿಲ್ಲ. ಇನ್ನೂ ಅವರು ಹೇಳಿದ್ದೇನೆ ಅವರಲ್ಲಿ ಬರಲಿಕ್ಕೆ, ಬಟ್ ಅವರಿಗೆ ಪಾಪ ಬರಲಿಕ್ಕೆ ಪುಡ್ಸೋತೇ ಇಲ್ಲ, ಟಿ ವಿ ಅವರಿಗೂ ಕೂಡ. ಸೊ ಆ ಕೆಲಸ ಕೂಡ ಬಾಕಿ ಇದೆ ನಂದು. ಹಾಗೆ ಕೆಲವೊಂದು ಫ್ರೇಮ್ಗಳು ಸಿಕ್ಕಿವೆ, ಫೋಟೋ ಫ್ರೇಮ್ಗಳು, ಅದನ್ನು ಕೂಡ ಹಾಕೋದಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ ಅಲ್ಲ, ಅವರು ಬರಲಿಲ್ಲ. ಅದನ್ನು ಸ್ಟಿಕ್ಕರ್ ಏನಾದರೂ ಹಾಕಿ ಏನು ಮಾಡಬೇಕು ಅಂತ ಅವರಲ್ಲಿ ಕೇಳಬೇಕು, ಅದನ್ನು ಹೇಗೆ ಇಡ್ಬೋದು ಅಂತೇಳಿ. ಸೊ ಯಾವುದೇ ಒಂದು ರೀತಿಯಲ್ಲಿ ಕೂಡ ನಾನಿಲ್ಲಿ ಗೋಡೆಗಳಿಗೆ ತೂತು ಮಾಡೋದು ಬೇಡ ಅಂತೇಳಿ ಹಾಗೆ ಬಿಟ್ಟಿದ್ದೇನೆ. ನೋಡೋಣ ಏನಾದರೂ ಪರ್ಯಾಯ ವ್ಯವಸ್ಥೆ ಇದೆಯಾ ಅಂತ ನೋಡೋಣ ಅಂತ ಹಾಗೆ ಇಟ್ಟುಬಿಟ್ಟಿದ್ದೇನೆ. ನೋಡೋಣ, ಆದ ನಂತರ ನಿಮಗೆ ಒಮ್ಮೆ ನಾನು ತೋರಿಸ್ತೇನೆ ಯಾವ ರೀತಿ ಸೆಟ್ ಮಾಡಿದ್ದೇನೆ ಅಂಥೇಳಿ. ಸೊ ಈಗ ಸಿಂಪ್ಲಿ ಮೇಲೆ ಒಮ್ಮೊಮ್ಮೆ ಕ್ಲೀನ್ ಮಾಡ್ತಾ ಇದ್ದೇನೆ ಅಷ್ಟೇ. ಈಗ ಇಲ್ಲಿ ಡೀಪ್ ಕ್ಲೀನ್ ಮಾಡ್ತಾ ಇದ್ದೇನೆ. ಕಿಟಕಿ ಎಲ್ಲ ಏನಿದೆ ನೋಡಿ, ಅದನ್ನು ಡೀಪ್ ಕ್ಲೀನ್ ಮಾಡ್ತಾ ಇದ್ದೇನೆ. ತುಂಬಾ ಖುಷಿ ಆಯಿತು ನನಗೂ ಕೂಡ ಕ್ಲೀನ್ ಮಾಡಿದ ನಂತರ.
ಸೊ ಮನೆ ಅಂದಮೇಲೆ ಕೆಲಸ ಮಾಡಲೇಬೇಕು, ಇಲ್ಲದಿದ್ದರೆ ಕ್ಲೀನ್ ಇರೋದಿಲ್ಲ. ಇಲ್ಲಿ ಹಳ್ಳಿ, ಇಲ್ಲೇನು ಧೂಳು ಬರೋದಿಲ್ಲ ಅಂತ ನೀವು ಅನ್ಕೋಬೋದು, ಬಟ್ ಧೂಳು ತುಂಬಾ ಬರುತ್ತೆ. ಇಲ್ಲಿ ಕೂಡ ಹತ್ತಿರದಲ್ಲಿ ರೋಡ್ ಇದೆ, ಸೊ ಹಾಗಾಗಿ ಧೂಳು ಬಂದೇ ಬರ್ತದೆ. ಸೊ ಬನ್ನಿ ನೋಡೋಣ ಎಷ್ಟು ಕ್ಲೀನ್ ಮಾಡೋಕ್ಕಾಗತ್ತೆ ಅಷ್ಟೇ ನಿಮ್ಮ ಜೊತೆ ನಾನು ಇದನ್ನು ಶೇರ್ ಮಾಡ್ಕೊಳ್ತೇನೆ. ಗಾಯ್ಸ್, ಈ ನೋಡಿ ಅಮ್ಮ ಗ್ಯಾಸ್ ಚೇಂಜ್ ಮಾಡ್ತಿದ್ದಾರೆ. ಇಲ್ಲಿವರೆಗೆ ನಾನು ಮುಟ್ಲಿಲ್ಲ ಇದನ್ನು, ಎಷ್ಟು ದಿನ ಆಯಿತು, ಬಟ್ ನಾನು ಇಲ್ಲಿಗೆ ಬರಲೇ ಇಲ್ಲ. ನಾನು ಇದನ್ನು ಮುಟ್ಲಿಕ್ಕೆ ಕೂಡ ಬರಲಿಲ್ಲ. ನೋಡಿ ಹೊರಗಡೆ ಎಲ್ಲ ಮಣ್ಣಿದೆ. ಇವತ್ತು ಈಗೆಲ್ಲ ಗುಡಿಸ್ಬೇಕು. ನನಗೆ ಹೆದರಿಕೆ ಆಗ್ತಾ ಇತ್ತು, ಯಾಕೆ ಅಂತ ಗೊತ್ತಿಲ್ಲ ನನಗೆ ಕೂಡ. ಈಗ ಇನ್ನು ಇವರಿಗೆ ಸುಮ್ಮನೆ ಹೆದರಿಕೆ ಗೈಸ್. ಸರಿ ಮಾಡಿಡಬೇಕು ಎಲ್ಲವನ್ನು ಕರೆಕ್ಟ್. ನೋಡಂತೆ ಒಮ್ಮೆ ಇಲ್ಲಿ ಗುಡಿಸ್ಬೇಕು. ಹೌದು, ಮಣ್ಣಾಗಿದೆ. ನಿಮಗೆ ಗ್ಯಾಸ್ ಚೇಂಜ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಇವರ ಹತ್ರ ಕಲೀರಿ. ಇದೇನು ಇಷ್ಟು ಮಣ್ಣಾದ ಇವರ ಗ್ಯಾಸಲ್ಲಿ? ಹೀಗೆ ಅದು ಅಲ್ಲಿತ್ತಲ್ಲ. ಮುಂಚೆ ಆದ್ರೆ ಹೆದರಿಕೆ ಆಗ್ತಿಲ್ಲ ಇತ್ತಲ್ಲ ನಮ್ಗೆ, ಗ್ಯಾಸ್ ಆನ್ ಮಾಡುವಾಗ ಅದು ಸೌಂಡ್ ಬರ್ತದೆ ಅಂತ ಹೇಳಿ. ಒಂದು ಸರಿಯಾಗ ಜೋರು ಸೌಂಡ್ ತುಂಬಾ ಹೊತ್ತು ಬರ್ತಾ ಇತ್ತಲ್ಲ, ಮತ್ತೆ ಗ್ಯಾಸ್ ಚೇಂಜ್ ಮಾಡಿತ್ತಲ್ಲ ನಾವು. ಈಗ ಇನ್ನು ಹೆದರಿಕೆ ಇಲ್ಲ, ಹೊರಗಡೆ ಇರುದಲ್ಲ. ಹೌದು, ಬಿಟ್ಟು ಓಡಿದ್ರೆ ಐತೆ, ನಾವು ಬದುಕಿಕೊಳ್ತೇವೆ ಅಲ್ಲ, ಮತ್ತೆ ಉಳಿದದ್ದು ಆಮೇಲೆ ನೋಡುವ. ಹಾಗೆ ಇಲ್ಲಿ ತೋರಿಸಿ, ಹೀಗೆ ಈಚೆಯಿಂದ ಈ ರೀತಿ ಇದೆ. ಇದೊಂದು ನನಗೆ, ನಾನು ಕೂಡ ಇದು ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ, ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೆ ನಾನು ಇಂಥದ್ದು ಗ್ಯಾಸ್ ಇಡುವ ಅಂಥದ್ದು. ಸೊ ನನಗೂ ಅನಿಸ್ತು ಇದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಗ್ಯಾಸ್ ಇಡುವುದು ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ನನಗೆ ಇದು ತುಂಬಾ ಇಷ್ಟ ಆಯಿತು ಅವ್ರು ಮಾಡಿರೋದು. ಈ ರೀತಿ ಯಾರು ಕೂಡ ಮುಟ್ಲಿಕ್ಕಿಲ್ಲ, ಇದನ್ನು ಹೊರಗಡೆಯಿಂದ ಸೇಫ್ಟಿ ಆಗಿರ್ತದೆ ಅಂತೇಳಿ. ಭಯಂಕರ ನನಗೆ ಬೈಲಿಲ್ಲ ಅಂದರೆ ಅವರ ದಿನ ಸ್ಟಾರ್ಟ್ ಆಗ್ತಿಲ್ಲ. ಇವತ್ತು ಸಂಕಷ್ಟಿ. ಸೊ ಇವತ್ತೆಂತ ಸಂಕಷ್ಟಿ ಅಂತ. ಸೊ ನಮಗೆ ಇವತ್ತು ತಿನ್ನಲಿಕ್ಕಿಲ್ಲ ಎಂತ ಸಹ, ಫಾಸ್ಟಿಂಗ್ ಉಂಟು. ಅಲ್ಲಲ್ಲ, ಫಾಸ್ಟಿಂಗ್ ಉಂಟು, ಉಪವಾಸ ಇವತ್ತು ನಾವು. ನನ್ನ ಸ್ಕಿನ್ ನೋಡಿ ಗಾಯ್ಸ್, ಅದು ನಾನು ವ್ಯಾಸ್ಲಿನ್ ಹಾಕಿದ್ದೇನೆ ಮುಖಕ್ಕೆ. ಹಾಗೆ ಇವರನ್ನು ನೋಡಿ, ಆಂಟಿ ಪರವಾಗಿಲ್ಲ. ಸೊ ಅವಳೊಂದು ಬೆಳಿಗ್ಗೆ ಹೇಳ್ತಾಳೆ, ಬೆಳಿಗ್ಗೆ ಎದ್ದು ದೇವರೇ ಎಂತ ಕಿರಿಕಿರಿ ಮಾಡ್ತಾಳೆ ಗೊತ್ತುಂಟ. 6 ಗಂಟೆಗೆ ಹೇಳ್ತಾಳೆ, ಎದ್ದು ಕಿರಿಕಿರಿ ಅಂದ್ರೆ ಕಿರಿಕಿರಿ ಕಡೆ ಎಲ್ಲ ಲೈಟ್ ಹಾಕಿಕೊಂಡು ಹೋಗುದು. ಮತ್ತೆ ರಾತ್ರಿ ಕಾಣುದಿಲ್ಲ ಗೈಸ್ 6 ಗಂಟೆಗೆ ಎಂತ ಸಹ. ಇಲ್ಲಿ 6:50 ಅಂದೆ 6:50 ಆಗ್ತದೆ ಇಲ್ಲಿ ಬೆಳಿಗ್ಗೆ ಬೆಳಕಾಗುವಾಗ. ಅಲ್ಲ, ನಾನೊಂದು 6:30 ತನಕ ಮಲಗ್ತೇನೆ. ಈಗ ನಂಗೆ ಒಂದು, ಇವರು ಸುಮ್ಮನೆ ಹೇಳುದು, ಇವರು 8 ಗಂಟೆ ತನಕ ಮಲಗ್ತಾರೆ. 8 ಗಂಟೆವರೆಗೆ ಮಲಗಿ ಅದು 6:00ವರೆಗೆ ಟ್ರಾನ್ಸ್ಫರ್ ಮಾಡಿದವರು ಅಷ್ಟೇ. 8 ಗಂಟೆವರೆಗೆ ಇವರು ಮಲಗ್ತಾರೆ. 8 ಗಂಟೆಗೆ ಎದ್ದು ನನಗೆ ಆಗೋದಿಲ್ಲ ಎದ್ದೇಳಲಿಕ್ಕೆ, 8:30 ಆಗುವಾಗ ಹೇಳಾಯ್ತಾ ಅಂತ ಹೇಳ್ತಾರೆ. ಮತ್ತೆ 8:00ವರೆಗೆ ಎದ್ದೇಳ್ತಾರೆ. ಎಂತ ಕಳ್ಳೀವಳು, ಅಯ್ಯೋ ಕಳ್ಳೀವಳು. ಇವತ್ತು ನಾವು ಫ್ರೂಟ್ಸ್ ಮಾತ್ರ ತಿನ್ನೋದು.
ನಿಮಗೆ ಅದೆಲ್ಲ ಬೇಕಾ? ಫ್ರೂಟ್ಸ್ ಸ್ವಲ್ಪವಿರೋದು ಅಲ್ಲಿ ನೋಡಿ ಸೈಡಲ್ಲಿ ಇಷ್ಟೇ ಫ್ರೂಟ್ಸ್ ಇರೋದು. ಇಷ್ಟು ಫ್ರೂಟ್ಸ್ ಇದೆ, ಇಷ್ಟೇ ಅಲ್ಲ ಇಷ್ಟು ಇದೆ, ಅದು ಮುಗೀತದೆ